ಏಜ್ ಮ್ಯಾಟ್ರ್ ಅಲ್ಲ, ಏಜ್ ಎಲ್ಲ ಮ್ಯಾಟ್ರ್ ಆಗೋದು ಬಂದು ನಮ್ಮ ಫುಡ್, ನಮ್ಮ ಸ್ಲೀಪ್. ಬೇಸಿಕಲಿ ಇದು ಎಲ್ಲಾನು ಕಾಯಿಲೆಗೆ MRI ಬೇಕಂತಿಲ್ಲ. MRI ಅನ್ನೋದು ಒಂದು ಡಯಾಗ್ನೋಸ್ಟಿಕ್ ಟೂಲ್. ಲೈಕ್ ದತ್ತು ಕೂಡ ಕೆಲ ಏನು ಕಡಿಮೆ ಆಗಿಲ್ಲ ಅಂದ್ರೆ ಫೈನಲ್ ಅದನ್ನ ನೋಡ್ಬೇಕು ಅಂತ ಅಷ್ಟೇ. ನಾವು ಜಾಸ್ತಿ MRI ಪ್ರಿಫರ್ ಮಾಡೋದು, ಯಾಕಂದ್ರೆ MRI ನಲ್ಲಿ ಕೆಲವರಿಗೆ 3 mm ಎಪಿಡಯಾಮೀಟರ್ ಇರುತ್ತೆ, ಬಟ್ ಸಿಂಪ್ಟಮ್ಸ್ ಇರಲ್ಲ. ಕೆಲವರಿಗೆ ಏನು MRI ನಲ್ಲಿ ಫೈಂಡಿಂಗ್ ಇಲ್ಲ, ಅವ್ರಿಗೆ ಸಿಕ್ಕಾಪಟ್ಟೆ ಇರುತ್ತೆ ಪೇನ್ಸ್. ಸೊ ಅದಕ್ಕೂ ಜಾಸ್ತಿ ಕೋರಿಲೇಷನ್ ಆಕ್ಚುಲಿ ನನಗೆ ಸರ್ಜರಿ ಮಾಡ್ಬೇಕಂತಾನೆ ಹೇಳಿದ್ರು. MRI ಮಾಡಿದಾಗ ಸರ್ಜರಿ ಇಲ್ಲಿ ಬ್ಯಾಕ್ ಇದೆಯಲ್ಲ ಅದನ್ನು ಮತ್ತೆ ಇದಕ್ಕೂ ಎರಡಕ್ಕೂ ಹೇಳಿದ್ರು, ನನಗೆ 2 ಕಡೆ ಹೇಳಿದ್ರು. ಬಟ್ IQ ಸ್ಪ್ಯಾನ್ ಅಲ್ಲಿ ಮತ್ತೆ HSR ಲೋಟಸ್. ಸೊ ಆಲ್ಮೋಸ್ಟ್ ಒಂದು 3-4 ಇಯರ್ಸ್ ಎಲ್ಲ ಡಾಕ್ಟರ್ ಮೈಸೂರಲ್ಲಿ ತೋರಿಸಿದ್ದೀನಿ. ಮೈಸೂರು ಬಂದು ಮೈಸೂರಲ್ಲಿ ಹಸ್ಬೆಂಡ್ಗೆ ಮ್ಯಾರೇಜ್ ಮಾಡ್ಕೊಟ್ರಿ, ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾರೆ. ಬಟ್ ತುಂಬಾ ಫೇಸ್ ಮಾಡಿದೆ. 4-5 ಇಯರ್ಸ್ ತುಂಬ ಇಂಜೆಕ್ಷನ್ಸ್, ತುಂಬ ಟ್ಯಾಬ್ಲೆಟ್ಸ್, ಪೇನ್ ಕಿಲ್ಲರ್, ಸ್ಟೀರಾಯ್ಡ್ಸ್, ಅದರಿಂದನೇ ವೇಟ್ ಪುಟಪ್ ಮಾಡಿದೆ. ಈಗ ನನಗೆ ವೇಟ್ ಪುಟಪ್ ಸರಿ ಅದು ವೆಯ್ಟ್ ಲಾಸ್ ಮಾಡ್ತಾರೆ. ಇವತ್ತಿಂದ ಜರ್ನಿ, ಅದು ವೆಯ್ಟ್ ಲಾಸ್ ಜರ್ನಿ 3 months ಅಲ್ಲಿ 10-12 kg ಕಮ್ಮಿ ಆ ಥರ ಪ್ರಾಪರ್ ಡಯಟ್ ಮಾಡಿದ್ರೆ. ಬಟ್ ಆಸ್ ಎ 40 ಹೆಂಗೆ ಇರಬೇಕು ಅನ್ನೋದು ನಮ್ಗೆ ಐಡಿಯಾ ಇರುತ್ತೆ. ಸೊ ನಾವು 30-35 ಎಲ್ಲ ಏನು ಕೆಲಸ ಮಾಡಿದೆ. ಈಗ ನಮ್ಗೆ ಏಜ್ ಮ್ಯಾಟ್ರ್ ಅಲ್ಲ, ಏಜ್ ಎಲ್ಲ ಮ್ಯಾಟ್ರ್ ಆಗೋದು ಬಂದು ನಮ್ಮ ಫುಡ್, ನಮ್ಮ ಸ್ಲೀಪ್. ಬಟ್ ಫುಡ್ ಹ್ಯಾಬಿಟ್ಸ್ ನಮಗೆ ಕರೆಕ್ಟಾಗಿ ಇರಲಿಲ್ಲ. ಯಾಕೆಂದ್ರೆ ನೈಟ್ ನಾನು 12 o'clock 11:30 ಆಗುತ್ತೆ. ಇವಾಗ ಕರೆಕ್ಷನ್ ಮಾಡೋಣ, ಮತ್ತೆ ರಿವರ್ಸ್ ಮಾಡೋಣ. ಯಾಕೆಂದ್ರೆ ಡಿಸೈನರ್ ಆಗಿರೋದ್ರಿಂದ ಸೈಜ್ ವಿಸಿಟ್, ವಾಸ್ತು ಬಾಡಿ ಅದು ಯಾವ್ದು ಕೇಳಲ್ಲ. ಬಾಡಿ ನೋಡಿ, ಅದು ನಾವು ಅದಕ್ಕೆ ವ್ಯಾಲ್ಯೂ ಮಾಡಿಲ್ಲ ಅಂದ್ರೆ ಅದು ನಮ್ಮನ್ನ ವ್ಯಾಲ್ಯೂ ಮಾಡೋದು ಬಿಟ್ಟು ನಮ್ಮ ಕೆಲಸನೇ ಕೆಡಿಸ್ಬಿಡುತ್ತೆ. ಕೆಲಸ ಕೆಡ್ತಿತ್ತು. ಅದಕ್ಕೆ ಇವಾಗ ಏನ್ ಮಾಡೋಣ, ಏನಿಲ್ಲ, ಕರೆಕ್ಟ್ ಆಗಿ ಸಾಯಂಕಾಲ 7 ಗಂಟೆ ಒಳಗಡೆ ಡಿನ್ನರ್ ಮುಗಿಸ್ಕೊಂಡ್ಬಿಡಿ, ಅಲ್ಲೇ ಆಫೀಸಲ್ಲೇ ಮುಗಿಸ್ಕೊಂಡ್ಬಿಡಿ. ಆಮೇಲೆ ಇನ್ನು ತಿನ್ನಕ್ಕೆ ಹೋಗ್ಬೇಡ. ಅದಕ್ಕೆ ಪೌಡರ್ ಕೊಟ್ಟಿರ್ತೀನಲ್ಲ, ಅದನ್ನ ಮಜ್ಜಿಗೆನಲ್ಲಿ ಒಂದು 7-8 ಅಷ್ಟು ಸಾಕು. ಮತ್ತೆ ಬೆಳಿಗ್ಗೆ ಏನು ತಿಂಡಿ ಇಲ್ಲ, ತಿಂಡಿ ತಿನ್ನಕ್ಕೆ ಟೈಮ್ ಇರೋದಿಲ್ಲ, ಮತ್ತೆ ಇದಿಲ್ಲ ಅಂತ ಜಸ್ಟ್ ಜ್ಯೂಸ್ ಹೇಳ್ತೀನಿ. 3 ಜ್ಯೂಸರ್ ತಗೊಂಡ್ಬಿಟ್ಟು 3 ಜ್ಯೂಸ್ ಮಾಡ್ಕೊಳ್ಳಿ, ಅದು ತಗೊಳ್ಳಿ. ಮಧ್ಯಾಹ್ನಕ್ಕೆ 1 ಟೈಮ್ ಮಾತ್ರ ಮೀಲ್ಸ್. ಅಷ್ಟು ಸಿಂಪಲ್ ಮಾಡ್ಕೊಂತ ತಗೊಂಡು ವೆಯ್ಟ್ ಲಾಸ್ ಆಗುತ್ತೆ. ಪ್ಲಸ್ ಇವಾಗ ಏನು ಪೇನ್ಸ್ ಎಲ್ಲ ಇವಾಗ 90% ಹೋಗಿದೆ, ಅದು ಹಂಗೆ ಹೋಗ್ಬಿಡುತ್ತೆ. ನನಗೀಗ ಜಸ್ಟ್ 4 days ಬ್ಯಾಕ್ ಮಾತ್ರ ಈ ಸಿವಿಯರ್ ಪೇನ್